ಇದು ವಾವ್ ಬ್ಯೂಟಿಫುಲ್ ಆಫ್ ರೋಡಿಂಗ್. ಹೇ ಹಲೋ ಗಾಯ್ಸ್, ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಒಂದು ಚಿಕ್ಕ ಮೋಟೋ ವ್ಲಾಗಿಂಗು. ಹುಡುಗನಿಗೆ ಎಲ್ಲಿ ಹೋಗ್ತಾಯಿದ್ದೀವಿ ಅಂತಲೇ ಗೊತ್ತಿಲ್ಲ. ಇಷ್ಟೊತ್ತು ನಿದ್ದೆ ಮಾಡ್ತಾಯಿದ್ವಿ. ಇವಾಗ ಟೈಮ್ ನಿಮಗೆ ಟೈಮ್ ತೋರಿಸ್ತೀನಿ ನೋಡಿ. ಕರೆಕ್ಟಾಗಿ ಬಿಳಿಗಿರಿ ರಂಗಣ್ಣ 2:10 ಆಗ್ತಾಯಿದೆ. 2 ಗಂಟೆಗೆ ಎದ್ದಿದ್ದೀವಿ. ರಂಗಣ್ಣ ಓಕೆ, ಬಿಳಿಗಿರಿ ರಂಗಣ್ಣ ಬೆಟ್ಟ. ಸೊ ನಮ್ಮ ಜೊತೆ ಟ್ರಾವೆಲ್ ಮಾಡ್ತಿರೋದು ಮಾಸ್ಚಾನ್ ಅಂತ. ಇವೊಂದು ಯೂಟ್ಯೂಬ್ ಚಾನಲ್ ಇದೆ, ಚೆಕ್ ಮಾಡಿ ನೋಡಿ. ಅವನದು ಯೂಟ್ಯೂಬ್ ಚಾನಲ್ ಇಲ್ಲ, ಅವನ ಹೆಸರು ವಸಂತ್ ಅಂತ. ಸೊ ನನ್ನ ಕ್ಲಾಸ್ಮೇಟ್ ಅವನು. ಇವನು ಟ್ಯೂಷನ್ ಮೇಟು. ಸರಿ ಬನ್ನಿ, ಚಡ್ಡಿ ಮೇಟು ಏನೋ ಒಂದು ಹೇಳ್ತಾನೆ. ಬನ್ನಿ ವ್ಲಾಗ್ ಕಂಟಿನ್ಯೂ ಮಾಡೋಣ. ಇಲ್ಲಿದ್ದಿದ್ದ ಗಾಡಿನ ತಗೊಂಡೋಗಿ ಇಲ್ಲಿ ನಿಲ್ಸಾಯಿತು. ಸೊ ಅದನ್ನು ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ಮುಂಚೆ ನಮ್ಮ ಶೂಸ್ನ ಹಾಕ್ಕೊಬಿಡೋಣ. ಸೊ ಶೂಸ್ ಕರೆಕ್ಟ್ ಆಯಿತು. ನಮ್ಗೆ ಗೊತ್ತಿರೋರಣ್ಣ ಅವರು ಬೆಳಗ್ಗೆ ಹೈಟ್ ತರಿಸ್ಬಿಟ್ಟೈತಾರೆ. 2 ಗಂಟೆ ಆದರೆ ನಮ್ಮ ಏರಿಯಲ್ಲಿ ಇರೋರು ಅಂತ ಮಲಗಲ್ಲಪ್ಪ. ಹಾಕ್ಬಿಟ್ಟು ಕೀ ಆನ್ ಮಾಡಾಯಿತು. ಬಾ, ಪೆಟ್ರೋಲ್ ಎಷ್ಟೊಂದಿದೆ ಅಲ್ಲಪ್ಪ. ಈ ಥರ ನೋಡಿದ್ರೆ ಗಾಡಿಯಲ್ಲಿ ಖುಷಿಯಾಗಿಬಿಡುತ್ತಪ್ಪ ನಮಗೆ. ಸೊ ಇದೇ ಗೈಸ್ ನನ್ನ ಗಾಡಿ. ಇದು ಹೆಸರು ಬಂದ್ಬಿಟ್ಟು ಸಾರಾ ಅಂತ. ನೋಡಿ ಆಲ್ರೆಡಿ ಆನಲ್ಲಿದೆ 2 ಗಾಡಿನೂ. ಸ್ವಲ್ಪ ಹೊತ್ತು ಹೊರಡೋಣ. ಸೊ ಇವಾಗ ಇಲ್ಲಿಂದ ಹೊರಟ್ವಿ. ತುಂಬ ದಿವಸ ಆಯಿತು ಗಾಡಿ ಐತಿ, 1 ವಾರ ಮೇಲೆ. ಸೊ ಇವಾಗ ನಾವು ಹೋಗ್ತಾ ಇರೋದು ಬಂದ್ಬಿಟ್ಟು BR ಹಿಲ್ಸ್ ಅಂತ. ಅದ್ರ ಫುಲ್ ಹೆಸರು ನನಗೆ ಗೊತ್ತಾಗಿಲ್ಲ. ನಮ್ಮ ಹುಡುಗ ಹೇಳ್ದ, ಅವಾಗಲೇ ಹಾಕಿದೆ ವ್ಲಾಗಲ್ಲಿ. ಸೊ ಅದು ಹೆಸರು ನನಗೆ ಕ್ಲೀನಾಗಿ ಗೊತ್ತಿಲ್ಲ. ಅದು ನಿಮಗೆ ಅಪ್ರಾಕ್ಸ್ 163 ಕಿಲೋಮೀಟ್ರ್ ತೋರಿಸ್ತದೆ ಇಲ್ಲಿಂದ. ಇವಾಗ ಟೈಮ್ ನೋಡಿದ್ರೆ 2:37 ಆಗ್ತಾಯಿದೆ. ನಾಯಿ ಬೇರೆ ಇದೆ ಇಲ್ಲಿ ನಮ್ಮ ರೋಡಲ್ಲಿ. ಅವನು ಬೇರೆ ಜಾಲಿಯಾಗಿ ಮೆತ್ತು ಹೋಯ್ತಾನೆ. ಹಾಂ ಅಣ್ಣ, ನಮ್ಮೇರೇನೆ. ನಿಮಗೆ ನನ್ನ ಗಾಡಿ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಇದು ಬಂದ್ಬಿಟ್ಟು ಡ್ಯೂಕ್ 250 Gen 3. ಮತ್ತು ಇದ್ರದ್ದು ಮೈಲೇಜ್ ಅಂತೂ ಕೇಳೋಂಗೆ ಇಲ್ಲ, 25 ಕೊಡುತ್ತೆ. ಪವರ್ ಮಾತ್ರ ಸಕ್ಕತ್ತಾಗಿದೆ ಗುರು. ಸೇಫಾಗಿ ಓಡಿಸಿ, ಹೆಲ್ಮೆಟ್ ಹಾಕಿ ಮೇಯ್ನು. ಸ್ವಲ್ಪ ಮುಂದೆ ಹೋಗ್ತಾ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ, ಕಂಟಿನ್ಯೂ ಮಾಡ್ತೀನಿ. ಟೈಮ್ ಬಂದ್ಬಿಟ್ಟು 5:15 ಆಗ್ತಾಯಿದೆ. ಇವಾಗ ಏನು ಮಾಡ್ತಿದ್ದೀವಿ ಅಂದರೆ ಟೀ ಅಂಗಡಿಗೆ ಬಂದಿದ್ದೀವಿ. ಸ್ಮಾಲ್ ಟೀ ಬ್ರೇಕ್. ಇವಾಗ ಟೈಮ್ ಬಂದ್ಬಿಟ್ಟು 5:39 ಆಗಿದೆ. ಟೋಟಲ್ಲು 103 ಕಿಲೋಮೀಟರ್ಸ್ ಕವರ್ ಮಾಡಿದ್ದೀವಿ. ಟೀ ಬ್ರೇಕ್ ತೊಗೊಂಡು ಜಾಲಿಯಾಗಿ ಇವಾಗ ಇಲ್ಲಿಂದ ಬಿಡ್ತಾ ಇದ್ದೀವಿ. ಹಳ್ಳಿ ಅಂತೂ ಸಕ್ಕತ್ತಾಗಿದೆ ಒಂಥರ. ಈ ಹಳ್ಳಿ ವೈಬಲ್ಲಿ ಬಂದರೆ ಆ ಸ್ಮೆಲ್ಲು, ಆ ನೇಚರು ನಮ್ಮ ಸಿಟಿಯಲ್ಲಿ ಸಿಗಲ್ಲ. ರೋಡ್ ಅಂತೂ ಏನೂ ಕಾಣಿಸ್ತಾ ಇಲ್ಲ. ಸೊ ನಾನು ಬೆಳಕು ಒಂದು 6:37 ಹಂಗೆ ನಾನು ಬ್ಲಾಗ್ ತಿರ್ಗಾ ಸ್ಟಾರ್ಟ್ ಮಾಡ್ತೀನಿ. ಸೊ ಗೈಸ್, ಇಲ್ಲಿ ಆನ್ ದಿ ವೇ ಬರ್ತಾ ನಮಗೆ ಒಂದು ಸ್ಪಾಟ್ ಸಿಕ್ತು. ಸೊ ಸನ್ರೈಸ್ ಆಗ್ತಿದ್ದು ನೋಡ್ತಾ ಇದ್ವಿ. ಎಷ್ಟು ಚೆನ್ನಾಗಿದೆ ತೋರಿಸ್ತೀನಿ ನೋಡಿ. ಇಲ್ಲಿ ಗಾಡಿ ಪಾರ್ಕ್ ಮಾಡಿಬಿಟ್ಟು ನೋಡಿ ಗೈಸ್, ಎಷ್ಟು ಬ್ಯೂಟಿಫುಲ್ ಆಗಿದೆ. ಆ ಸನ್ನು, ಆ ಕ್ಲೌಡು, ಯಪ್ಪ ಸಕ್ಕದಾಗಿದೆ ಗುರು. ನೋಡಿ ಹೆಂಗಿದೆ ಸ್ಪಾಟು. ಈ ಹಳ್ಳಿ ಸೈಡಲ್ಲಿ ಕೋಳಿ, ಹಸು ಎಲ್ಲ ರೋಡಿಗೆ ಬಿಟ್ಬಿಟ್ಟಿರ್ತಾರೆ. ಇದು ನೋಡಿ, ಇದೆಲ್ಲ ನೋಡಿದ್ರೆ ನಾನು ನಮ್ಮೂರೇ ನೆನಪ ಬರ್ತಿರೋದಪ್ಪ. ನಮ್ಮೂರು ಸೇಮ್ ಇದೇ ಥರ ಇರುತ್ತೆ. ಆಲ್ಮೋಸ್ಟ್ 151 ಕಿಲೋಮೀಟರ್ ಬಂದಿದ್ದೀವಿ. 7:36 ಆಗ್ತಾಯಿದೆ. ಇನ್ನೂ ಲೊಕೇಶನ್ ರೀಚ್ ಆಗಿಲ್ಲ. ಯಾಕಂದರೆ ಅಲ್ಲಿ ಇಲ್ಲಿ ನಿಲ್ಸ್ಕೊಂಡು ಫೋಟೋಶೂಟ್ ಮಾಡ್ಕೊಂಡು ಬರೀ ಅಂಥವೇ ಆಗ್ಬಿಡ್ತು ನಮ್ಮದು ಜೀವನ. ಏನು ಜೀವನ. ಬಿಳಿಗಿರಿ ರಂಗನ ಬೆಟ್ಟ. ಸೊ ಇವಾಗ ಎಂಟ್ರಿ ಆದ್ವಿ. ಏನಪ್ಪ ರೋಡ್ ಇದು. ವಾವ್ ಬ್ಯೂಟಿಫುಲ್ ಆಫ್ ರೋಡಿಂಗ. ಅಜ್ಜಿ ರೋಡ್ಗೆ ಬರ್ತದೆ. ವಾವ್ ಒಳ್ಳೆ ಸ್ಕೂಲು. ಈ ಥರ ಸ್ಕೂಲೆಲ್ಲ ನೋಡಿದ್ರೆ ನನಗೆ ನನ್ನ ಸ್ಕೂಲ್ ಜ್ಞಾಪಕ ಬರ್ತೈತಪ್ಪ. ನಮ್ಮ ಸ್ಕೂಲ್ ಒಂಥರ ಜಾಲಿ. ಇವಾಗ ಈ BR ಹಿಲ್ಸ್ ನೋಡ್ಬಿಟ್ಟು ಅಲ್ಲಿ ಮೇಲೆ ಒಂದು ದೇವಸ್ಥಾನ ಇದೆ, ದರ್ಶನ ಮಾಡ್ಕೊಂಡು ಸೀದಾ ಗಾಡಿನ ಬಂದ್ಬಿಟ್ಟು ಅದು ಯಾವುದೋ ಒಂದು ಫಾಲ್ಸ್ ಇದೆ. ನಮ್ಮ ಹುಡುಗ ಹೇಳ್ತಾರೆ ನೋಡಿ ಬೆಟ್ಟ ಹೆಂಗಿದೆ. ಇಲ್ಲಿ ನೋಡಿ ನಾಯಿ ಹೆಂಗಿದೆ.
ಓಡಾಗ್ತೈತೆ. ಈಗ ನಾನು ಮಾತಾಡ್ತಾ ಇದ್ದೀನಿ, ಫೋನೆಲ್ಲ ತೊಗೊಂಡು ಸೊ ವೀಡಿಯೋನೇ ಹಿಡಿತಾನೆ ಅನಿಸುತ್ತೆ. ತೋರಿಸ್ತಾನೆ. ಒಳ್ಳೆ ಫೋಟೋಗ್ರಾಫರ್ಗೆ ಇಟ್ಟಿದ್ದೀನಪ್ಪ ನಾನು. ಹಿಂದೆ ಗಾಡಿ ಇದೆಯಲ್ಲ, ಫೆನ್ಸಿಂಗ್ ಎಲ್ಲ ಹಾಕವ್ರೆ. ಏನಕ್ಕಂದ್ರೆ ಆನೆ ಈ ಕಡೆ ಬರಬಾರ್ದು ಅಂತ ಹಾಕಿದ್ದಾರೆ. ಬಟ್ ಆನೆ ರೋಡಲ್ಲಿ ಬಂದರೆ ಚೆನ್ನಾಗೇ ಇರುತ್ತೆ. ಚೆನ್ನಾಗಿದೆ ಗೈಸ್, ಲೊಕೇಶನು ಸಕ್ಕತ್ತಾಗಿದೆ. ಈ ಬಸ್ ನನ್ನ ಮಕ್ಕಳು ಕೆಂಪು ಡಬ್ಬಿಗಳನ್ನ ಮಾತ್ರ ನಂಬಲೇಬಾರ್ದು, ಮೇಲೆ ಬರೋ ಥರ ಜುಯಿ ಅಂತ ಬಂದ್ಬಿಡ್ತಾರೆ. ಹೆಂಗ್ ಹೋಯ್ತಾರ ನೋಡಿ ಗಾಯ್ಸ್, ಅಪ್ಪ ಈ ಬಿಟ್ರೆ ಮೇಲೆ ಹತ್ತಿಸ್ಕೊಂಡು ಹೋಗ್ಬಿಡ್ತಾರೆ ಅನ್ಸುತ್ತಪ್ಪ ಇವರು. ದೇವಸ್ಥಾನಕ್ಕೆ ಹೋಗೋಣ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡೋಣ ಬನ್ನಿ. ಗಾಡಿಯಲ್ಲಿ ಪಾರ್ಕ್ ಮಾಡಿದ್ವಿ, ದೇವಸ್ಥಾನಕ್ಕೆ ಹೊಡ್ತಾ ಇದ್ದೀವಿ. ನೋಡಿ ದೇವಸ್ಥಾನ ರೂಟ್ ಇದೆ, ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ದೇವಸ್ಥಾನ ಎಂಟ್ರಿ ಇದು, ಬನ್ನಿ ಒಳಕ್ಕೆ ಹೋಗೋಣ. ನೋಡಿ ಗೋಪುರ ನೋಡಿ ಒಂದು ಸಕ್ಕತ್ತಾಗಿದೆ. ವಾವ್, ಬನ್ನಿ. ಅಂತೂ ಇಂತೂ ದರ್ಶನ ಮುಗಿಸಿದ್ವಿ. ಬಿಳಿಗಿರಿ ಅಯ್ಯೋ ನನ್ನ ಬಿಳಿಗಿರಿ ಆಗ್ಬಿಡ್ತು ನನ್ನ ಜಾಕೆಟು. ಸೊ ಇವಾಗ ಜಾಕೆಟ್ ಹಾಕ್ಕೊಂಡು ಗಾಡಿ ಎತ್ಕೊಂಡು ಮುಂದೆ ಒಂದು ವಾಟರ್ ಫಾಲ್ಸ್ ಇದೆಯಂತೆ. ಹೋಗೋ ದಾರಿಯಲ್ಲಿ ಒಂದು ವಾಟರ್ ಫಾಲ್ಸ್ ಸಿಗುತ್ತಂತೆ. ಸರಿ ಆಯಿತು ಅಂತೇಳ್ಬಿಟ್ಟು ಅದನ್ನು ಕವರ್ ಮಾಡ್ಕೊಂಡು ಹಂಗೆ ಮನೆಗೆ ಹೋಗೋಣ. ದೇವಸ್ಥಾನ ಹತ್ರದಿಂದ ನಾವಿಲ್ಲಿ ಕೆ ಗುಡಿ ಅಂತೇಳ್ಬಿಟ್ಟು ಬಂದ್ವಿ. ದೇವಸ್ಥಾನ ನೋಡ್ರೆ ಇಲ್ಲಿರೋ ದೇವಸ್ಥಾನ ಕ್ಲೋಸ್ ಆಗಿದೆ. ಇದು ಬ್ಯಾಕ್ಗ್ರೌಂಡ್ ನೋಡಿ, ಇದು ಲೇಕು, ಓಕೆನಾ. ಸೊ ಈ ಲೇಕಲ್ಲಿ ಬಂದ್ವಿ. ನಿಮಗೊಂದು ಗೆಸ್ಟ್ನ ತೋರಿಸ್ತೀನಿ. ಇಲ್ಲಿ ನೋಡಿ ಬಂದರೆ ಈ ನನ್ನ ಮಗ ಒಳ್ಳೆ ನಿದ್ದೆ ಹೊಡಿತಾನೆ ಗೈಸ್. ಅದು ಈ ಬಿಸಿಲಲ್ಲಿ ನಿದ್ದೆ ನೋಡಿ. ಹಲೋ, ಫೋನ್ ಬಂದಿದ್ದಕ್ಕೆ ಎದ್ದೋಗ್ಬಿಟ್ಟ. ಯಾವ ಬ್ರೋ ಹೇಳಿ. ನೋಡಿ ಗೈಸ್ ಹೆಂಗಿದೆ ಸ್ಪಾಟು. ಸೊ ನಮ್ಮ ಗಾಡಿ ಬಂದ್ಬಿಟ್ಟು ಅಲ್ಲಿ ಪಾರ್ಕ್ ಮಾಡಿದ್ದೀವಿ. ಇಲ್ಲಿ ಜಾಲಿಯಾಗಿ ಕೂತ್ಕೊಂಡಿದ್ವಿ. ಯಾಕಂದರೆ ನನ್ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ತುಂಬ ಹೊತ್ತು ಮುಂದೆ ಹೋಗ್ತಾ ಇದ್ರೂ ನಿಮಗೂ ಬೋರ್ ಅನಿಸುತ್ತೆ ವಿಡಿಯೋ ನೋಡೋಕ್ಕೆ. ಸೊ ಇದನ್ನು ಬಂದ್ಬಿಟ್ಟು ನಾನು ಪಾರ್ಟ್ 1 ಪಾರ್ಟ್ 2 ಅಂತ ಸ್ಪ್ಲಿಟ್ ಮಾಡಿಬಿಟ್ಟಿದ್ದೀನಿ. ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ಇನ್ನೂ ಪ್ಲೇಸಸ್ನ ಕವರ್ ಮಾಡಿದ್ದೀನಿ. ಆದಷ್ಟು ವಿಡಿಯೋನ ಎಂಜಾಯ್ ಮಾಡಿ, ಯಾಕಂದರೆ ಅಷ್ಟು ಫನ್ ಮಾಡಿರ್ತೀವಿ ವಿಡಿಯೋಲ್ಲಿ ನೆಕ್ಸ್ಟ್ ವಿಡಿಯೋಲ್ಲಿ. ಸೊ ನಿಮಗೆ ಆ ವಿಡಿಯೋ ಬಂದ್ಬಿಟ್ಟು ಇನ್ನು 2 ಡೇಸಲ್ಲಿ ರಿಲೀಸ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಕಮೆಂಟ್ ಮಾಡೋಕ್ಕೆ ಮರಿಬೇಡಿ. ಬಾಯ್ ಬಾಯ್.